ಸದ್ಯದ ಟ್ರೆಂಡ್ ಪ್ರಕಾರ ಮಾತಾಡೋದಾದ್ರೆ ಮತ ಎಣಿಕೆ ಶುರುವಾಗಿ ನನ್ನ ಪ್ರಕಾರ ಇನ್ನೂ 40 ನಿಮಿಷನೂ ಆಗಿಲ್ಲ. ಸೊ ಈಗ ಕಾಂಗ್ರೆಸ್ಗೆ ಹರಿಯಾಣದಲ್ಲಿ ಬಹುಮತ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ವಿಜಯೋತ್ಸವ ಆರಂಭ ಆಗಿದೆ. ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಸಂಭ್ರಮ. ಹಾಗೆ ನೋಡೋಕ್ಕೋದ್ರೆ ಹರಿಯಾಣ ಏನು ದೆಹಲಿಯಿಂದ ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇರತಕ್ಕಂಥದ್ದು. ಸೊ ಪಕ್ಕದ ರಾಜ್ಯವೇ ನಮ್ಮದಾಯಿತು ಅಂತಕ್ಕಂಥ ಖುಷಿ ಅವ್ರದ್ದಾಗಿದೆ. ಒಂದು ಕಾಲದಲ್ಲಿ ಒಂದೊಂದೇ ರಾಜ್ಯಗಳನ್ನ ಕಾಂಗ್ರೆಸ್ ಹೆಂಗೆ ಕಳ್ಕೊಂಡು ಹೋಯ್ತು ಅಂತಂದರೆ ಅದು BJP ಅವರು ಶುರು ಮಾಡಿದ್ರಲ್ಲ, ಕಾಂಗ್ರೆಸ್ ಮುಕ್ತ ಭಾರತ್ ಮಾಡಿಬಿಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ತಕ್ಕನಾಗಿ ಕಳ್ಕೊಳ್ತಾ ಹೋದರು. ಬಟ್ ಈಗ ಮತ್ತೆ ಟ್ರೆಂಡ್ ಚೇಂಜ್ ಆಗಿ ಕಾಂಗ್ರೆಸ್ನತ್ತ ಜನ ಒಲವನ್ನು ತೋರಿಸ್ತಾ ಇದ್ದಾರೆ. ಅದು ಸೇಮ್ ಕರ್ನಾಟಕದಲ್ಲಿ ಆದ ರೀತಿಯಲ್ಲೇ ಆಗ್ತಾ ಇದೆ. ಕೆಲವು ರಾಜ್ಯಗಳು ಉತ್ತರ ಭಾರತದ ರಾಜ್ಯಗಳು ಅಂತಂದ್ರೆ ಅದು BJP ಅನ್ನೋ ಮಾತಿತ್ತು, BJP ಅನ್ನೋ ಬೆಲ್ಟ್ ಇತ್ತು. ಬಟ್ ಅಲ್ಲೂ ಕೂಡ ಜನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ರಿಸಲ್ಟ್ ಇಂದ ಗೊತ್ತಾಗ್ತಾ ಇದೆ. ಸೊ ಅಲ್ಲಿ ನಂಬರ್ಸ್ಗಳು ಕೂಡ ನಿಮಗೆ ಪ್ರಮುಖವಾಗ್ತಾ ಇದೆ. ಕಾಶ್ಮೀರ ಮತ್ತು ಹರಿಯಾಣದ 90 ಕ್ಷೇತ್ರಗಳ ಟ್ರೆಂಡ್ ಈಗಾಗಲೇ ನಮಗೆ ಸಿಕ್ಬಿಟ್ಟಿದೆ. ಅದರಲ್ಲಿ 54 ಕಾಂಗ್ರೆಸ್, 29 BJP, 2 INLD ಮತ್ತು ಇತರರು 5. ಇನ್ನು ಕಾಶ್ಮೀರದಲ್ಲಿ 90 ಪೈಕಿ 79 ಕ್ಷೇತ್ರದ ಟ್ರೆಂಡ್ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ ಪ್ಲಸ್ 36, BJP 28, PDP 4 ಮತ್ತು ಇತರರು 11 ಕ್ಷೇತ್ರಗಳಲ್ಲಿ ಜಯವನ್ನು ಗೆಲ್ತಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲ್ತಾ ಇರೋದಕ್ಕೆ ಡೆಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಡಗರ ಸಂಭ್ರಮ. ಸಿಹಿ ಹಂಚಿ ಆಲ್ರೆಡಿ ಸಂಭ್ರಮಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೆರೆದಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು. ನೋಡಿ, ಸಿಹಿ ತಿನಿಸೋದ್ರ ಮೂಲಕ ನಮ್ಮ ಗೆಲುವಿನ ಸಂಭ್ರಮ ನಮ್ಮದು ಈ ರೀತಿ ಅಂತ ಹೇಳಿ ಹರಿಯಾಣ ಚುನಾವಣಾ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರು ಕಚೇರಿ ಆವರಣದಲ್ಲಿ ಸೇರಿದ್ದು ಅಲ್ಲದೆ ಡೋಲ್ ಬಾರಿಸ್ತಾ ಸಿಹಿ ಹಂಚ್ತಾ ಸಂಭ್ರಮಿಸ್ತಾ ಇದ್ದಾರೆ. ಆಲ್ರೆಡಿ ಸೆಲೆಬ್ರೇಷನ್ ಮೋಡ್ಗೆ ಜಾರ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ವಿಪರೀತವಾಗಿ ವರ್ಕೌಟ್ ಅನ್ನು ಮಾಡಿದ್ರು. ಅಂದ್ರೆ ಗ್ರೌಂಡ್ ಲೆವೆಲ್ನಲ್ಲಿ ಕಾಂಗ್ರೆಸ್ ಕಳೆದ 10 ವರ್ಷಗಳಿಂದ ತನ್ನ ವೋಟರ್ಸ್ ಅನ್ನ ಕನ್ಸಾಲಿಡೇಟ್ ಮಾಡ್ತಾ ಇದ್ದಂತಹ ರೀತಿ ಇತ್ತಲ್ಲ, ಅದು ಅತ್ಯದ್ಭುತ. ಮತ್ತೆ ಏನೇನ್ ಪ್ರಸ್ತುತ ವಿಚಾರಗಳಿತ್ತು, ಬಿಜೆಪಿದು ಸ್ಟ್ರಾಟಜಿ ಬೇರೆ ಇತ್ತು. ಅಲ್ಲಿ ಜಾತಿ ಸಮೀಕರಣ ಅಂತ ಹೋದ್ರು, ನ್ಯಾಷನಲ್ ಲೀಡರ್ಶಿಪ್ ಅಂತ ಹೋದ್ರು, ಮೋದಿ ಫೇಸ್ ಅಂತ ಹೋದ್ರು. ಬಟ್ ಕಾಂಗ್ರೆಸ್ ಹಂಗ್ ಮಾಡ್ಲಿಲ್ಲ. ಅಲ್ಲಿ ಸ್ಟೇಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದನ್ನ ಅಡ್ರೆಸ್ ಮಾಡೋಣ, ಅದನ್ನ ಮ್ಯಾನಿಫೆಸ್ಟೋನಲ್ಲಿ ತರೋಣ ಅಂತ ಹೇಳಿ ತಂದ್ರು. ಅದಕ್ಕೆ ಜನ ಜೈಕಾರ ಹಾಕ್ತಾ ಇದ್ದ ಹಾಗೇನೆ ಈಗ ಅವರು ಕೂಡ ಸೆಲೆಬ್ರೇಷನ್ ಮೂಡ್ಗೆ ಜಾರಿದ್ದಾರೆ. ಪ್ರಮುಖ ನಾಯಕರುಗಳು ಭೂಪೇಂದ್ರ ಸಿಂಗ್ ಹುಡಾ ಇರ್ಬೋದು, ಸೇಜಾ ಇರ್ಬೋದು, ಎಲ್ಲರೂ ಕೂಡ ಈ ಗೆಲುವಿನ ಭಾಗಿದಾರರು ಅನ್ನೋ ವಾತಾವರಣ ಸದ್ಯಕ್ಕೆ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮು ಸಮ್ಮಿಶ್ರ ಸರ್ಕಾರದ ತೀರ್ಪನ್ನ ಕೊಟ್ಟಿದ್ರು ಮತದಾರ ಪ್ರಭುಗಳು ಎಲ್ಲಿ ಹರಿಯಾಣದಲ್ಲಿ. ಆದ್ರೆ ಈ ಸಲ ಸಮ್ಮಿಶ್ರ ಸರ್ಕಾರ ಅಲ್ಲ, ಒಂದೇ ಪಕ್ಷಕ್ಕೆ ಮುಂದಿನ 5 ವರ್ಷಗಳ ನಮ್ಮ ಭವಿಷ್ಯವನ್ನ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಕೊಡ್ತೀವಿ ಅಂತ ತೀರ್ಪನ್ನ ಬರೆದಾಗಿದೆ. ಆ ತೀರ್ಪಿನ ಭಾಗ ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಪ್ರಚಂಡ ಬಹುಮತ ಸಿಗ್ತಾ ಇದೆ. 2 ಕೋಟಿ ಮತದಾರರು 90 ಕ್ಷೇತ್ರಗಳಲ್ಲಿ ಬರೆದಿರುವಂತಹ ತೀರ್ಪು ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತಾ ಇದೆ. ಟ್ರೆಂಡ್ನ ಪ್ರಕಾರ 55 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೀಡ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕಾಯ್ದುಕೊಳ್ತಾ ಇದೆ. ಬಿಜೆಪಿ ಕೇವಲ 29 ಕ್ಷೇತ್ರಗಳಲ್ಲಿ ಲೀಡ್ ಅನ್ನು ಕಾಯ್ದುಕೊಳ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಸಿಎಂ ಸೇರಿ ಎಲ್ಲ ಹಾಲಿ ಸಚಿವರಿಗೆ ಹಿನ್ನಡೆ. ಇದನ್ನೇ ಆಂಟಿ ಇನ್ಕಂಬೆನ್ಸಿ ಅಂತ ಕರೆಯೋದು. ಹರಿಯಾಣದಲ್ಲಿ ಮುಖ್ಯಮಂತ್ರಿ ಸೇರಿ ಎಲ್ಲ ಹಾಲಿ ಸಚಿವರಿಗೆ ಹಿನ್ನಡೆಯಾಗ್ತಾ ಇದೆ. ಈ ಥರದ್ದು ರಿಸಲ್ಟ್ ಅನ್ನು ನಾವು ನೋಡಿದ್ದೀವಿ, ಕರ್ನಾಟಕದಲ್ಲೂ ಕೂಡ ನೋಡಿದ್ದೀವಿ. ಮುಖ್ಯಮಂತ್ರಿ ಆದಿಯಾಗಿ ಹೆಚ್ಚು ಕಡಿಮೆ 1 ಡಜನ್ ಸಚಿವರು ಸೋತಿರ್ತಕ್ಕಂಥ ಎಕ್ಸಾಂಪಲ್ಸ್ ಕರ್ನಾಟಕದಲ್ಲಿದೆ. 2018 ಚುನಾವಣೆಯಲ್ಲಿ ಇತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿದ್ರಲ್ಲ ಆ ಸಂದರ್ಭದಲ್ಲಿ. ಸೊ ಹಾಗಾಗಿ ಹರಿಯಾಣದಲ್ಲೂ ಅದೇ ರೀತಿ ಟ್ರೆಂಡ್ ಕಂಡು ಬರ್ತಾ ಇದೆ. ಅಲ್ಲಿಗೆ ಜನಕ್ಕೆ ಬಿಜೆಪಿ ಬೇಡ ಅನ್ನೋ ನಿರ್ಧಾರಕ್ಕೆ ಜನ ಬಂದಿದ್ದಾರೆ. ಕಾರಣಗಳು ಬೇರೆ ಬೇರೆ ಇರಬಹುದು. ನೋಡಿ, 90ಕ್ಕೆ 90 ಕ್ಷೇತ್ರಗಳ ಟ್ರೆಂಡ್ ಅನ್ನು ತೋರಿಸ್ತಾ ಇದೀವಿ ನಾವು ನಿಮಗೆ. ಅದರಲ್ಲಿ 55 ಕಾಂಗ್ರೆಸ್, 28 BJP ಮತ್ತು INLD 2 ಕ್ಷೇತ್ರದಲ್ಲಿ. ಹಾಗಾಗಿ ಇಲ್ಲಿ ಜನ ಸಂಪೂರ್ಣವಾಗಿ ಬಿಜೆಪಿಯನ್ನ ತಿರಸ್ಕರಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಕ್ಷಣದ ಟ್ರೆಂಡ್ ಅಲ್ಲಿ ಗೊತ್ತಾಗ್ತಾ ಇದೆ.